ಉದಯ ಉಡುಗೊರೆಗಳ ಉತ್ಸವ 3ನೇ ವಾರ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೋಟಿ ರೂಪಾಯಿ ಗಿಫ್ಟ್ ಗೆಲ್ಲೋ ಅದೃಷ್ಟ ನಿಮ್ಮದಾಗಿಸಿ. ನಿಮ್ಮ ಅದೃಷ್ಟ ನಿಮ್ ಕೈಯಲ್ಲೇ ಇದೆ. ಅಶ್ವಿನ್ ಸತ್ರು ಪರವಾಗಿಲ್ಲ, ಆದ್ರೆ ಸೇವಂತಿನ ಮಾತ್ರ ಜೈಲಿಗೆ ಕಳಿಸೇ ತೀರ್ತೀನಿ ಅಂತ ಕೆಲವರು ಹಠ ಹಿಡ್ಕೊಂಡು ಕೂತಿದ್ದಾರೆ. ಭಯ್ಯ ಗಣೇಶ್ ಕೊಲೆ ಕೇಸ್ನಲ್ಲಿ ನಮ್ ವಿರುದ್ಧ ವಾದ ಮಾಡ್ತಿರೋದು ಆ ಅರ್ಜುನ್. ನಾನು ನನ್ನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಆ ಕೇಸ್ನ ಮುಂದಕ್ಕೆ ಹಾಕ್ಸಿದ್ದೀನಿ ಅಷ್ಟೆ. ಆದ್ರೆ ಇದನ್ನೇ ತುಂಬಾ ದಿನ ಮಾಡಕ್ಕಾಗಲ್ಲ ಅನ್ನೋ. ಅರ್ಜುನ್ ಈ ಕೇಸಿಂದ ಸೈಡ್ ಹೋಗ್ಬೇಕು ಅಂದ್ರೆ ಅವನ್ ಪರ್ಸನಲ್ ಲೈಫು ಡಿಸ್ಟರ್ಬ್ ಆಗ್ಬೇಕು. ಅವನು ಸೇವಂತಿ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ಅದಕ್ಕೆ ಅವಳನ್ನ ಜೈಲಿಗೆ ಕಳ್ಸೋ ಪ್ಲಾನ್ ಮಾಡಿದ್ದು. ಆದ್ರೆ ಇಮಿಡಿಯೇಟ್ ಆಗಿ ಅವಳನ್ನ ವಾಪಸ್ ಕರ್ಕೊಂಡ್ ಬಂದ್ರಲ್ಲ, ಒಂದಿನಾನು ಅವಳು ಜೈಲಲ್ಲಿ ಪೂರ್ತಿಯಾಗಿ ಇರ್ಲೇ ಇಲ್ವಲ್ಲ. ಜಾಮೀನ್ ಮೇಲೆ ಆಚೆ ಬಂದಿದ್ದಾಳಷ್ಟೇ, ಕೇಸಿಂದ ಇನ್ನೂ ಆಚೆ ಬಂದಿಲ್ವಲ್ಲ. ಅವಳು ಆಚೆ ಬರ್ಲೇಬಾರ್ದು ಅಂದ್ರೆ ಅಶ್ವಿನ್ ಸಾಯ್ಬೇಕು. ಅವನ್ ಸತ್ರೆ ಸೇವಂತಿ ಒಳಗ್ ಹೋಗ್ತಾಳೆ. ಆಗ ನಾವಿಬ್ರು ಭಯ್ಯ ಗಣೇಶ್ ಕೊಲೆ ಕೇಸ್ನಿಂದ ಆಚೆ ಬರ್ತೀವಿ. ನೋಡೋಣ, ನೀನು ನಿಮ್ಮ ಮಾವ ಅಂತ ಸೆಂಟಿಮೆಂಟ್ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಸಿಚುವೇಶನ್ ಇನ್ನು ಗೊತ್ತು ತಾನೆ. ನಮಗೆ ನಮ್ಮ ಕಾರ್ಯ ಮುಖ್ಯ. ಇಲ್ಲಿ ಸೆಂಟಿಮೆಂಟ್ಗೆಲ್ಲ ಜಾಗ ಇರಬಾರ್ದು. ಯಾಕಂದ್ರೆ ನಾವಿಬ್ರು ಈ ಕೇಸಲ್ಲಿ ಅಕ್ಯೂಸ್ಡ್. ನೆನ್ಪಿದೆ ಅಲ್ವಾ? ಸಾಕ್ಷಿ, ಭಯ್ಯ ಗಣೇಶ್ ಕೊಲೆ ಮಾಡಿದ್ದು ನೀನು ಮತ್ತೆ ನಿಮ್ ಹುಡುಗರು. ಅದಕ್ಕೂ ನನಗೂ ಏನ್ ಸಂಬಂಧ? ನೀನ್ ಹೇಳಿದ ಕೆಲ್ಸ ಅಷ್ಟೇ ನಾನ್ ಮಾಡಿದ್ದು. ಏನನು ಮಾತ್ ಎಲ್ಲೆಲ್ಲೋ ಹೋಗ್ತಿದೆ. ಭಯ್ಯ ಗಣೇಶ್ ಕೊಲೆ ಕೇಸ್ನಲ್ಲಿ ನನ್ನನ್ನು ಸಿಕ್ಕಾಕ್ಸಿ ನೀನ್ ಮಾತ್ರ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಸಾಕ್ಷಿ, ನಾನು ಕ್ಯಾಶುವಲ್ ಆಗಿ ಹೇಳ್ದೆ ಅಷ್ಟೇ. ನಾನು ಯಾವತ್ತಿದ್ರು ನಿನ್ ಫ್ರೆಂಡೇ. ಅನು, ನೀನ್ ನನ್ನನ್ನ ಎಲ್ಲಿವರೆಗೂ ಫ್ರೆಂಡ್ ಅನ್ಕೊಂಡಿರ್ತೀಯೋ ಅಲ್ಲಿವರೆಗೂ ಮಾತ್ರ ನೀನ್ ಸೇಫ್ ಆಗಿರ್ತೀಯ. ಎನಿಮಿ ಅಂತ ಡಿಸೈಡ್ ಮಾಡಿದ್ರೆ ನೀನೇ ಭಯ್ಯ ಗಣೇಶ್ನ ಕೊಲೆ ಮಾಡಿದ್ದು ಅಂತ ನಿನ್ನನ್ನ ಈಸಿಯಾಗಿ ಫಿಟ್ ಮಾಡ್ಬೋದು. ನನಗದೇನ್ ದೊಡ್ಡ ಕೆಲಸ ಅಲ್ಲ. ಕ್ರಿಮಿನಲ್ ಲಾಯರ್ ಅರ್ಜುನ್ ಆಟಾಡ್ಸ್ತಿರೋಳ್ ನಾನು. ನೀನ್ ನನಗೆ ಯಾವ ಲೆಕ್ಕ? ಅಯ್ಯೋ ಸಾಕ್ಷಿ, ನಾನ್ಯಾಕೆ ನಿನ್ನ ಎನಿಮಿ ಅಂತ ಅನ್ಕೊಳ್ಳಿ? ನೀನ್ ನನ್ನ ಫ್ರೆಂಡೇ. ನಡೆದಿದ್ದನ್ನ ಹೇಳ್ದೆ ಅಷ್ಟೇ. ಅದನ್ನ ಬಿಟ್ರೆ ನಾನ್ ನಿನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಏನಿಲ್ಲ. ಅನು, ನೀನ್ ತುಂಬಾ ಬುದ್ಧಿವಂತಿಕೆ ಯೂಸ್ ಮಾಡ್ಬೇಡ. ನೀನ್ ನಾನು ಹೇಳ್ದಾಗ ಕೇಳಿದ್ರೆ ಮಾತ್ರ ಸೇಫ್ ಆಗಿರಕ್ ಸಾಧ್ಯ. ಸಾರಿ ಸೇವಂತಿ, ಇವತ್ತು ಅನ್ನುನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಹಾಗೆ ಅವತ್ತು ಕಜ್ಜಾಯದಲ್ಲಿ ವಿಷ ಹಾಕಿದಾಗ ಹಿಡಿದಿದ್ರೆ ನೀನು ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಮ್ಮ ಶತ್ರು ಹೊರಗಡೆ ಇಲ್ಲ ಸೇವಂತಿ, ಮನೆ ಒಳಗೆ ಇಲ್ಲೇ ಇದ್ದಾಳೆ. ನಮ್ಮ ಶತ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಹೋರಾಡಬಹುದು, ಆದ್ರೆ ಇವಳನ್ನ ಶತ್ರು ಅಂತ ಕನ್ಸಿಡರ್ ಮಾಡಕ್ಕೆ ಆಗ್ತಿಲ್ವಲ್ಲ. ತಿಗಣೆ ತಿಗಣೆ ಅಂತ ಹೇಳ್ಬಹುದು. ಅಲ್ಲ ಸರ್, ಅನು ಮಾಡಿದ ತಪ್ಪನ್ನ ಸಾಕ್ಷಿ ಸಮೇತ ನಿರೂಪಿಸಿದ್ರು ಅಜ್ಜಿ ಮಾತ್ರ ಅವಳೇ ನಂಬ್ತಾ ಇದ್ದಾರಲ್ಲ. ಅದು ಸೈಕಲಾಜಿಕಲ್ ಪ್ರಾಬ್ಲಮ್ಮು, ಅದಕ್ಕೆ ಮೆಡಿಸನ್ ಇಲ್ಲ. ಅಜ್ಜಿಗೆ ನಿನ್ನನ್ನ ಕಂಡ್ರೆ ಇಷ್ಟ ಇಲ್ಲ. ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಹಾಗೆ ಇದು. ನಿನ್ ಮೇಲಿರೋ ಕೋಪ ಎಲ್ಲ ಅನು ಮೇಲೆ ಪ್ರೀತಿಯಾಗಿ ಕನ್ವರ್ಟ್ ಆಗಿದೆ. ಎಲ್ಲದಕ್ಕೂ ಅನುನೇ ಕಾರಣ ಅಂತ ಅವ್ರಿಗೆ ಗೊತ್ತು. ಆದ್ರೆ ಅವಳನ್ನ ಏನು ಮಾಡಕ್ಕಾಗಲ್ಲ. ಟೈಮ್ ಬರೋವರೆಗೂ ಕಾಯ್ಬೇಕು. ಅಷ್ಟೇ ಅಲ್ಲ ಸರ್, ಅಶ್ವಿನ್ ಅನು ಮದ್ವೆನ ನಾವೇ ತಡಿತಿದೀವಿ ಅಂತ
ನಮ್ಮೇಲೆ ಕೋಪ ಇನ್ನೂ ಹೆಚ್ಚಾಗಿದೆ. ಅದಕ್ಕೆ ಹೇಗಾದ್ರೂ ಮಾಡಿ ಅನುನ ಈ ಮನೆ ಸೊಸೆ ಮಾಡ್ಕೊಂಡು ನಿನ್ನನ್ನ ಡಮ್ಮಿ ಮಾಡ್ಬೇಕು ಅನ್ನೋದೇ ಈ ಅಜ್ಜಿ ಯೋಚನೆ. ಆದ್ರೆ ಅದಕ್ಕೆ ಅಶ್ವಿನ್ ಒಪ್ಬೇಕಲ್ಲ ಸರ್. ಅಶ್ವಿನ್ ಮನ್ಸಲ್ಲಿ ಪೂಜಾ ಇದ್ದಾಳಲ್ಲ ಸರ್. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಹತ್ರ ಬಾಯಿಲಿ ಸೇವಂತಿ. ಯಾಕೆ? ಬಾಯಿಲಿ ನಿನಗೊಂದು ಸೀಕ್ರೆಟ್ ಹೇಳ್ಬೇಕು. ಅಲ್ಲಿಂದಾನೇ ಹೇಳಿ, ಪರವಾಗಿಲ್ಲ. ಅಯ್ಯೋ, ಈ ಮನೆ ಗೋಡೆಗಳಿಗೂ ಕಿವಿ ಇದೆ, ಅದಕ್ಕೆ ಹತ್ರ ಬಾ. ಅಶ್ವಿನ್ ಪೂಜಾ ಮದ್ವೆ ಆಗಿ ತುಂಬಾ ದಿನ ಆಯ್ತು. ಇವಾಗಿ ಜೋಕ್ ಬೇಕಾ? ಅದು ಈ ಟೈಮಲ್ಲಿ? ಏಯ್, ಜೋಕ್ ಅಲ್ಲ, ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ಸರ್, ಏನ್ ಹೇಳ್ತಿದ್ದೀರಾ? ಯಾವಾಗಾಯ್ತು? ಎಲ್ಲಾಯ್ತು? ಈ ವಿಷಯ ನಿಮ್ಗೆ ಗೊತ್ತಾಯ್ತು ಸರ್? ಅಶ್ವಿನ್ ಹಾಸ್ಪಿಟಲ್ ಇದ್ದಾಗ ಪೂಜಾ ಬಂದಿಲ್ಲಲ್ಲ, ಆಗ ಪೂಜಾ, ನಿನ್ನನ್ನೇ ಕೇಳ್ತಾ ಇರೋದು, ಮದ್ವೆ ಆಗಿದ್ಯಾ ನಿನಗೆ? ಹೌದು ಸರ್. ಸರ್, ಏನ್ ಸರ್ ಇದೆಲ್ಲ? ನನ್ನಿಂದ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಛೆ, ಹಾಗಲ್ಲ ಸರ್. ಅಶ್ವಿನ್ ನಮ್ಗೆ ಹೇಳ್ದೆ ಮದ್ವೆ ಆಗಿದ್ದಾನೆ ಅಂದ್ರೆ ನೀವ್ ಅವನ ಹತ್ರ ವಿಷಯ ಕೇಳಿದ್ರಾ? ಹಾ ಸೇವಂತಿ, ಅವರು ಮದ್ವೆ ಆಗಿರೋ ವಿಷಯ ನನಗೆ ಗೊತ್ತು, ಆದ್ರೆ ನಾನು ಅಶ್ವಿನ ಏನು ಕೇಳಕ್ ಹೋಗಿಲ್ಲ. ಹೌದಾ? ಹೋಗ್ಲಿ ಬಿಡಿ, ಇದು ಒಂದ್ ರೀತಿ ಒಳ್ಳೇದೇ ಆಯ್ತು. ಅವರಿಬ್ರು ಮದ್ವೆ ಆಗಿದ್ದು ಒಳ್ಳೇದೇ ಆಯ್ತಲ್ವಾ ಸರ್? ಇಲ್ಲ ಅಂದಿದ್ರೆ ಅಜ್ಜಿ ಅನುನ ತಗೊಂಡೋಗಿ ಅಶ್ವಿನ್ ತಲೆ ಕಟ್ಟಿ ಅವ್ನ್ ನೆಮ್ಮದಿನೂ ಹಾಳು ಮಾಡ್ತಿದ್ರು. ಬನ್ನಿ, ಈ ವಿಷಯನ ಅತ್ತೆ ಹತ್ರ ಹೇಳಿ. ಬೇಡ, ಈ ವಿಷಯ ಸದ್ಯಕ್ಕೆ ಯಾರಿಗೂ ಗೊತ್ತಾಗದ್ ಬೇಡ. ಮನೇಲಿ ಈ ವಿಷಯ ಗೊತ್ತಾದ್ರೆ ಮತ್ತೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಅರ್ಜುನ್ ಯಾರನ್ನು ಮದ್ವೆ ಕರ್ಕೊಂಡ್ ಬಂದ, ಅದು ನೋಡಿ ಅಶ್ವಿನು ಹೀಗ್ ಮಾಡ್ದ ಅಂತ. ಹೌದು ಸರ್, ನೀವ್ ಹೇಳೋದು ಕರೆಕ್ಟೇ. ಇವಾಗೇನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಪೂಜನಿಗೆ ಫೋನ್ ಮಾಡಿ ಮನೆಗೆ ಬರಕ್ ಹೇಳು. ಸರ್, ಮನೆಗಾ? ಸುಮ್ನೆ ಇರಿ ಸರ್. ಪೂಜಾ ಅಶ್ವಿನ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಾಗ ಬಿಡ್ಲಿಲ್ಲ ಅಂತ ನೀವೇ ತಾನೇ ಹೇಳಿದ್ದು? ಹೌದು. ಮತ್ತೆ ಈಗ ಮನೆಗ್ ಬಂದ್ರೆ ಸುಮ್ನೆ ಇರ್ತಾರಾ? ಅವನು ಏನಾದ್ರೂ ನೋಡಿದ್ರೆ ಅಷ್ಟೇ ಕಥೆ. ನೋಡ್ಲಿ ಅಂತಾನೆ ನಾನ್ ಬರಕ್ ಹೇಳ್ತಿರೋದು. ನೋಡಿದ್ರೆ ಮತ್ತೆ ಗಲಾಟೆ ಆಗುತ್ತೆ ಸರ್. ಸೇವಂತಿ, ಮೊದ್ಲು ನೀನು ಅವಳನ್ನ ಬರೋದಕ್ಕೆ ಹೇಳು, ಆಮೇಲೆ ಬೇರೆ ಏನಾದ್ರೂ ಐಡಿಯಾ ಮಾಡಿದ್ರಾಯ್ತು. ಸರಿ. ಹಲೋ ಹಲೋ ಅಕ್ಕ, ನಾನಿಲ್ಲಿ ಬಂದಿದ್ದೀನಿ. ಗಾಡಿ ಸ್ವಲ್ಪ ಹಿಂದೆನೆ ಪಾರ್ಕ್ ಮಾಡ್ತೀನಿ. ಹೌದಾ? ವೆರಿ ಗುಡ್. ನೋಡು, ನೀನು ಮನೆ ಪಕ್ಕ ಬಂದ್ರೆ ಅಲ್ಲೊಂದು ಪುಟ್ಟ ಗೇಟ್ ಇದೆ, ಅದನ್ನ ಓಪನ್ ಮಾಡಿಟ್ಟಿದ್ದೀನಿ. ಅದ್ರೊಳಗಡೆ ಬಂದ್ಬಿಡು. ಅದ್ರೊಳಗಡೆ ಬಂದ್ರೆ ನಿನ್ಗೆ ಬಲ್ಗಡೆಲಿ ಒಂದು ಪ್ಯಾಸೇಜ್ ಕಾಣುತ್ತೆ. ಆ ಪ್ಯಾಸೇಜ್ ಅಲ್ಲಿ ಬಾ. ಮನೆ ಹಿಂದ್ಗಡೆ ಬರ್ತೀಯ, ಅಲ್ಲಿ ಒಂದು ಏಣಿ ಇಟ್ಟಿದ್ದೀನಿ. ಆ ಏಣಿ ಹತ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದ್ಬಿಡು. ಫಸ್ಟ್ ಫ್ಲೋರಿಗೆ ಬಂದ್ರೆ ಅಲ್ಲಿಂದ ನೀನು ಟೆರೆಸಿಗೆ ಬರ್ಬಹುದು. ನಾನು ನಿನಗೋಸ್ಕರ ಟೆರೆಸಲ್ಲಿ ಕಾಯ್ತಾ ಇರ್ತೀನಿ. ಸರಿ ಅಕ್ಕ. ಪೂಜಾ, ಭಯ ಇಲ್ಲ ತಾನೆ? ಏನು ಭಯ ಇಲ್ಲ ಅಕ್ಕ, ನಾನೀಗ ಅಶ್ವಿನ ನೋಡ್ಬೇಕು ಅಷ್ಟೇ. ಸರಿ, ಹುಷಾರು, ಬಾ. ಸರಿ ಅಕ್ಕ.
ಏನು ತುಂಬಾ ಹ್ಯಾಪಿ ಆಗಿದ್ಯಾ? ಏನ್ ನೋಡ್ತಾ ಇದ್ದೆ ಫೋನಲ್ಲಿ? ಏನಿಲ್ಲ ಅಣ್ಣ, ಸಾಧು ಕೋಕಿಲ್ ಅವ್ರ ಕಾಮಿಡಿ ನೋಡ್ತಿದ್ದೆ ಅಷ್ಟೇ. ಈಗ ಹೇಳ್ದಲ್ಲ, ಇದು ಇದು ಕಾಮಿಡಿ. ಪೂಜಾ ಫೋಟೋ ತಾನೇ ನೋಡ್ತಿದ್ದಿದ್ ನೀನು? ನಿಮ್ಮ ಅಣ್ಣ ಕಣೋ ನಾನು. ಅದ್ ಸರಿ, ರೂಮಲ್ಲಿ ಒಬ್ಬರೇ ಕೂತ್ಕೊಂಡು ಏನ್ ಮಾಡ್ತಿದೀಯಾ? ಇನ್ನೇನ್ ಮಾಡ್ಲಿ ಅಣ್ಣ, ಮನೇಲಿ ಕೂತು ಕೂತು ಬೋರ್ ಆಗೋಗಿದೆ. ಹಾ ಹೌದಾ? ಹಾಗಾದ್ರೆ ಇಲ್ಲೇ ಕೂತ್ಕೊಂಡು ಏನ್ ಮಾಡ್ತೀಯಾ? ಬಾ, ಹಾಗೆ ಟೆರೆಸ್ ಮೇಲೆ ಓಡಾಡ್ಕೊಂಡ್ ಬರೋಣ. ಮೇಲ್ ಬಂದು ನೋಡೋ, ಈ ಪ್ರಪಂಚ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿನಗೆ ಗೊತ್ತಾಗುತ್ತೆ. ತಮ್ಮನ್ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಹರಿಲಿ ಹರಿಲಿ, ಎಷ್ಟು ದಿನ ಹರಿಯುತ್ತೆ ನಾನು ನೋಡ್ತೀನಿ. ಈ ಕುಟುಂಬದವರೆಲ್ಲ ಬೇರೆ ಬೇರೆ ಆಗೋದನ್ನ ನನ್ ಕಣ್ಣಾರೆ ನೋಡಿ ಖುಷಿ ಪಡ್ಬೇಕು. ಅಲ್ಲಿವರೆಗೂ ನನಗ್ ಸಮಾಧಾನನೇ ಇಲ್ಲ. ಬಾರೋ. ಬೇಡ ಅಣ್ಣ, ನನಗ್ ಮೂಡಿಲ್ಲ. ನಿನ್ನ ಮೂಡ್ನ ಹೇಗ್ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತು. ಬಾ 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 ಅಣ್ಣ. ಹಾಯ್ ಅಕ್ಕ. ಹಾಯ್ ಪೂಜಾ. ಹತ್ಕೊಂಡ್ ಬರ್ದಕ್ ಕಷ್ಟ ಆಯ್ತಾ? ಇಲ್ಲ ಅಕ್ಕ. ಪೂಜಾ, ಏನು ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ರಾಜಾರೋಷವಾಗಿ ಧೈರ್ಯವಾಗಿ ಎಲ್ರ ಮುಂದೆ ಈ ಮನೆ ಒಳಗಡೆ ಬರುವಂತ ಸಂದರ್ಭ ಬಂದೇ ಬರುತ್ತೆ. ಥ್ಯಾಂಕ್ಸ್ ಅಕ್ಕ. ಮತ್ತೆ ಅಶ್ವಿನ್, ನಿನ್ ಫ್ಯೂಚರ್ ಪ್ಲಾನ್ಸ್ ಏನು? ಅಂದ್ರೆ ಅದೇ ಮದ್ವೆ ವಿಷಯ. ಅದನ್ನೆಲ್ಲ ಯೋಚನೆ ಮಾಡೋ ಸಿಚುವೇಶನ್ ಅಲ್ಲಿ ನಾನೀಗಿಲ್ಲ ಅಣ್ಣ. ಪೂಜಾ, ನೀನ್ ಹುಡುಕ್ತಿರೋರು ಇನ್ನೂ ಟೆರೆಸಿಗೆ ಬಂದಿಲ್ಲ. ಅವ್ರನ್ನ ಅರ್ಜುನ್ ಸರ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಯಾಕೆ, ಏನಾಗಿದೆ? ಇವಾಗ ಯೋಚನೆ ಮಾಡಿದೆ ಇನ್ಯಾವಾಗ ಯೋಚನೆ ಮಾಡ್ತೀಯಾ? 60 ವರ್ಷ ಆದ್ಮೇಲೆ ಷಷ್ಠಿ ಪೂರ್ತಿ ಮಾಡ್ತಾರಲ್ಲ, ಅವಾಗ ಆಗ್ತೀಯಾ? ಅದ್ ಹಾಗಲ್ಲ ಅಣ್ಣ. ಮತ್ತಿನ್ ಹೇಗೋ? ಸರಿ, ಪೂಜನ್ ಬಗ್ಗೆ ಏನು ಯೋಚನೆ ಮಾಡಿದೀಯಾ? ಪೂಜನ್ ಬಗ್ಗೆ ಯೋಚನೆ ಮಾಡೋದೇನಿದೆ? ಯಾವತ್ತಿದ್ರು ಅವಳೇ ನನ್ನ ಲೈಫ್ ಪಾರ್ಟ್ನರು. ಅದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಮತ್ತೆ ಮದುವೆ ಆಗ್ಬಿಡತ್ತಾನೆ? ಅಣ್ಣ, ನೀನೇ ನೋಡ್ತಿದ್ಯಾ, ನಮ್ಮಿಬ್ರು ಫ್ಯಾಮಿಲಿ ಸಿಚುವೇಶನ್ ನೋಡಿದ್ರೆ ನಾವು ಮದುವೆ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅನ್ಸುತ್ತೆ. ಇದೆಲ್ಲ ನೋಡ್ಕೊಂಡು ನೀನ್ ಯಾವಾಗ ಮದ್ವೆ ಆಗ್ತೀಯಾ? ನಮ್ಮಿಬ್ರು ಫ್ಯಾಮಿಲಿ ಯಾವಾಗ ಒಪ್ಕೋತಾರೋ ಅವಾಗ. ಅಯ್ಯೋ, ಪರವಾಗಿಲ್ಲ ಕಣೋ, ನೀನು ಚೆನ್ನಾಗಿ ಕಾಮಿಡಿ ಮಾಡ್ತೀಯ. ಇದೆಲ್ಲ ಆಗದೆ ಇರೋ ಕತೆ ಅಂತ ನಿನಗೂ ಗೊತ್ತಿದೆ ತಾನೆ? ಒಂದ್ ಕೆಲ್ಸ ಮಾಡು, ಪೂಜನ್ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡು. ನಾನ್ ಮಾಡ್ತನಲ್ಲ ಹಾಗೆ. ಅಯ್ಯೋ ಅಣ್ಣ, ನಾನು ಹಾಗೆಲ್ಲ ಇನ್ನೂ ತಿಂಕೆ ಮಾಡಿಲ್ಲ. ಹ್ಞೂ ಕಣಪ್ಪ, ಚೆನ್ನಾಗಿ ನಾಟಕ ಮಾಡ್ತೀಯ ನೀನು. ಅಯ್ಯೋ ನೀನು. ಅಯ್ಯೋ ಬೇಡ ಸರ್. ಪೂಜಾ, ನೀನಾ? ಪಾಪ, ಏನೂ ಗೊತ್ತೇ ಇಲ್ಲ. ನಿಜ ಗೊತ್ತಿಲ್ಲ ಅದ್ಕೆ. ನನ್ಗೂ ಯಾಕೋ ಗಂಡ ಹೆಂಡತಿ ದೂರ ದೂರ ಇರೋದು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅರ್ಜುನ್ ಸರ್ಗೆ ಹೇಳಿ. ಏನು, ಗಂಡ ಹೆಂಡ್ತಿನ? ಓವರ್ ಆಕ್ಟಿಂಗ್ ಮಾಡಬೇಡ ಬ್ರದರ್. ನಿಮ್ಮಿಬ್ಬರಿಗೂ ಮದುವೆ ಆಗಿರೋ ವಿಷಯ ನಮಗೂ ಗೊತ್ತು. ಅಣ್ಣ, ನೀನೇ ನನಗೆ ಹೇಳ್ಬೋದಾಗಿತ್ತು, ಆದ್ರೆ ಪೂಜಾ ಹೇಳಿದ್ಲು. ಅಲ್ಲ ಕಣ, ಮಾಡೋದೆಲ್ಲ ಮಾಡಿ ಅದ್ ಹೇಗೋ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ದೆ. ಸಾರಿ ಅಣ್ಣ, ನಿಮ್ಗೆ ಹೇಳ್ದೆ ಮದುವೆ ಆಗ್ತಿದ್ನ ಹೇಳಿ.
ಆದ್ರೆ ಏನ್ ಮಾಡ್ಲಿ, ಅವತ್ತಿನ ಸಿಚುವೇಶನ್ ಹಾಗಿತ್ತು. ಅದೆಲ್ಲ ಗೊತ್ತು ಬಿಡು. ಪೂಜೆ ಎಲ್ಲ ವಿಷಯನೂ ಹೇಳಿದಾಳೆ. ಈಗ ಅದನ್ನೆಲ್ಲ ಬಿಡು. ನೀನು ನೆಕ್ಸ್ಟ್ ಒಂದು ಕೆಲಸ ಮಾಡು. ಸರ್, ಅವರಿಬ್ರು ಮಾತಾಡ್ಕೊಳ್ಳಿ ಅಂತಾನೆ ಅವ್ರನ್ನ ಕರ್ಸಿರೋದು. ಅವ್ರಗಳಿಗೆ ಮಾತಾಡಕ್ ಬಿಡದೆ ನೀವು ಮಾತಾಡ್ತಾನೆ ಇದೀರಲ್ಲ. ಅವರಿಬ್ರು ಹೊಸದಾಗಿ ಮದ್ವೆ ಆಗಿದ್ದಾರೆ. ಅವರಿಬ್ರು ಮಧ್ಯೆ ನಾವ್ಯಾಕೆ ಶಿವ ಪೂಜೆಲ್ ಕರಡಿ ಬಿಟ್ಟಿರೋ ಥರ? ಓಹೋ, ಹಾಗಂತೀಯಾ? ಸರಿ ಸರಿ, ಬಾ ಹೋಗೋಣ. ಅಂತೂ ನನ್ ಕರಡಿಗೆ ಹೋಲಿಸ್ತೀಯಲ್ಲ. ನಿಮ್ಮೊಬ್ಬರನ್ನೇ ಅಲ್ಲ, ನನ್ನನ್ನು ಸೇರಿಸ್ಕೊಂಡೆ ತಾನೇ ಹೇಳಿದ್ದು. ನೀನು ಕರಡಿನಾ? ಬಾ ನನ್ ಕರಡಿ. ನೀನ್ ಹಾಗೆ ಏನು ರೊಮ್ಯಾನ್ಸಾ? ರೊಮ್ಯಾನ್ಸಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಅದ್ ಬೇರೆ. ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ನಾವ್ ಮದ್ವೆ ಆಗಿರೋ ವಿಚಾರ ಅಣ್ಣನ ಹತ್ರ ಹೇಳ್ಬೇಡ ಅಂತಂದ್ರೆ ಹೋಗಿ ಹೋಗಿ ನನ್ನ ಹತ್ರ ಹೇಳಿದ್ಯಲ್ಲ. ನಾನೇನ್ ಮಾಡ್ಲಿ? ನೀನ್ ಆಸ್ಪತ್ರೆಯಲ್ಲಿದ್ದಾಗ ನಿನ್ ಹೆಂಡತಿಯಾಗಿ ನಿನ್ ಪಕ್ಕ ಕುತ್ಕೊಂಡು ಅಳ್ಬೋದಿತ್ತು. ಆದ್ರೆ ನಾವ್ ಕಳ್ತನದಲ್ಲಿ ಮದ್ವೆ ಆಗಿದೀವಲ್ಲ. ಹಾಗಂತ ನಾನು ಆ ದೇವ್ರ ಸಾಕ್ಷಿಯಾಗಿ ನಿನ್ ಕುತ್ಕೆ ತಾಳಿ ಕಟ್ಟಿದೀನಿ. ನನಗ್ ಗೊತ್ತು, ಆದ್ರೆ ಮನೆಯವ್ರಿಗೆ ಹೇಗ್ ಗೊತ್ತಾಗುತ್ತೆ? ಓಹೋ, ಇದು ಅರ್ಜುನ್ ಕೆಲ್ಸನಾ? ನನ್ನನ್ನ ಸಿಕ್ಕಾಕ್ಸೋಕೆ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು. ಈಗ ಒಳಗ್ ಹೋದ್ರೆ ನಾನ್ ಸಿಕ್ಕಾಕೋತೀನಿ. ಏನ್ ಮಾಡೋದು? ಅದಕ್ಕೆ ಆಸ್ಪತ್ರೆ ಪಕ್ಕ ದೇವಸ್ಥಾನ ಇತ್ತು. ಅಲ್ಲಿಗೆ ಹೋಗಿ ನನ್ ತಾಳಿ ಭಾಗ್ಯ ಕಾಪಾಡು ದೇವ್ರೆ ಅಂತ ಬೇಡ್ಕೊಳ್ಳುವಾಗ ಅರ್ಜುನ್ ಸರ್ ನೋಡ್ಬಿಟ್ರು. ಅವ್ರ ತಾಳಿ ನೋಡ್ಬಿಟ್ಟು ಕೇಳಿದ್ಮೇಲೆ ನನ್ ಕೈಲಿ ಸುಳ್ಳು ಹೇಳಕ್ ಆಗ್ಲಿಲ್ಲ. ಅದಕ್ಕೆ ನಡೆದಿದ್ದ ವಿಷಯ ಎಲ್ಲಾನು ಹೇಳ್ಬಿಟ್ಟೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಈ ವಿಷಯ ಅಣ್ಣ ಅದಕ್ಕೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ನೆಕ್ಸ್ಟ್ ಆಗ್ಬೇಕಾಗಿರೋದೆಲ್ಲ ಅವರೇ ನೋಡ್ಕೋತಾರೆ. ಅದ್ ಸರಿ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಸೇವಂತಿ ಅಕ್ಕ ಹೆಲ್ಪ್ ಮಾಡಿದ್ರು. ಹಾ, ಮತ್ ನೋಡಕ್ ಬಂದವಳು ಬರೀ ಕೈಯಲ್ಲೇ ಬಂದಿದ್ಯಾ? ಇನ್ನೇನ್ ಮಾಡ್ಬೇಕಾಗಿತ್ತು? ಅಲ್ಲ ಪೂಜಾ, ಒಬ್ಬ ಪೇಷಂಟ್ ನೋಡಕ್ ಹೋಗ್ತಾ ಇದೀನಿ, ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಾನು ಈಗಿರೋ ಪರಿಸ್ಥಿತಿಯಲ್ಲಿ ಅದೆಲ್ಲ. ಓಕೆ ಓಕೆ, ಬರೀ ಕೈಯಲ್ಲೇನೋ ಬಂದೆ. ಆದ್ರೆ ಇರೋದನ್ನಾದ್ರೂ ಕೊಡ್ಬೋದಲ್ವಾ? ಯಾಕೆ ಪೂಜಾ, ಏನು ಇಲ್ವಾ? ಅಶ್ವಿನ್, ಮಿಸ್ಟರ್ ರೋಮಿಯೋ, ಈಗ ನೀನು ಪೇಷಂಟ್. ಅದು ನೀನ್ ನೋಡಕ್ಕಿಂತ ಮುಂಚೆ. ನಿನ್ನ ನೋಡಾದ್ಮೇಲೆ ಯಾವ ಪ್ರಾಬ್ಲಮೂ ಇಲ್ಲ. ನಾವೀಗ ನಿಮ್ ಮನೆ ಟೆರೆಸ್ ಮೇಲೆ ಇರೋದು, ಬೆಡ್ರೂಮ್ ಅಲ್ಲ. ಹೌದಾ? ಪರವಾಗಿಲ್ಲ, ನೀನ್ ಎಲ್ಲೇ ಇದ್ರೂ ಅದ್ ನನಗ್ ಬೆಡ್ರೂಮೇ. ಹಾಲು, ಕಿಚನು ಎಲ್ಲ. ನಮ್ಮಿಬ್ರು ಪ್ರೀತಿಗೆ ಜಾಗದ ಅವಶ್ಯಕತೆ ಇಲ್ಲ ಪೂಜಾ. ಹಲೋ ಸರ್, ನೀವು ನಮ್ ಪ್ರಪಂಚಕ್ಕೆ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಪೂಜಾ, ನಾನು ನಿನಗೋಸ್ಕರ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ, ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ. ಅವತ್ತು ಆಸ್ಪತ್ರೆಯಲ್ಲಿ ನಾನು ನೋಡಕ್ಕಾಗ್ಲಿಲ್ಲ ಅಂತ ನಾನು ಎಷ್ಟು ಒದ್ದಾಡ್ದೆ ಗೊತ್ತಾ? ನಾನು ಅಷ್ಟೇ ಪೂಜಾ. ನನಗೆ ನನ್ನ ಕಾನ್ಶಿಯಸ್ ಹೋಗಿದೆ ಅಂದಾಗ ಎಲ್ಲೋ ಒಳಮನ್ಸಲ್ಲಿ ನನ್ನ ಜೊತೆ ಮಾತಾಡ್ತಿದ್ದಿದ್ ಫೀಲ್ ಇತ್ತು ಗೊತ್ತಾ? ಏನು? ನಿಜವಾಗ್ಲೂ?
ಏನ್ ಮಾತಾಡ್ದೆ? ಅಯ್ಯೋ ಟಕ್ ಅಂತ ಕೇಳಿದ್ಲಲ್ಲಪ್ಪ, ಏನ್ ಹೇಳೋದು? ಅದು ನೀನ್ ಯಾವ್ದೋ ಅನಾಥಾಶ್ರಮದಿಂದ ಡೊನೇಷನ್ ಅಂತ ಕೇಳಕ್ ಬಂದ್ಯಾ? ಆಗ ಲವ್ವು ಏನು? ನಾನ್ ಡೊನೇಷನ್? ನೀನ್ ಸುಳ್ಳು ಬೇರೆ ಹೇಳ್ತೀಯಾ? ಮತ್ತೆ ಅಷ್ಟು ಬೇಗ ಏನ್ ಸುಳ್ಳು ಹೇಳೋದು ಅಂತ ಗೊತ್ತಾಗ್ದೆ. ಅಶ್ವಿನ್, ಈ ಮಾತ್ರೆ ನುಂಗಿದ ಅಶ್ವಿನು ಬದುಕೋದೇ ಡೌಟು. ಪರವಾಗಿಲ್ಲ, ನಾನು ಅಶ್ವಿನ ಮದ್ವೆ ಆಗೋದಕ್ಕಿಂತ ಸೇವಂತಿನ ಜೈಲಿಗೆ ಕಳಿಸೋದೆ ನನಗ್ ಮುಖ್ಯ. ಒಟ್ಟಾರೆ ನಾನು ಭಯ್ಯ ಗಣೇಶ್ ಕೊಲೆ ಕೇಸಿಂದ ಪಾರಾಗಿ ಈ ಮನೆಯಲ್ಲಿ ಸೆಟ್ಲ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಯಾರನ್ನ ಬೇಕಾದ್ರೂ ಬಲಿ ಕೊಡೋದಕ್ಕೆ ರೆಡಿ.